ಕೊಳ್ಳೇಗಾಲಕ್ಕೆ ಹೋಗೋ ದಾರಿಲಿ ಸಿಗೋದು ಇದೊಂದು ಹ್ಯಾಂಡ್ ಪೋಸ್ಟು. ಇದು ಸೇಮ್ ಬಲ್ಮುರಿಲಿ ಯಾವ ರೀತಿ ಒಂದು ಕ್ರಾಸ್ ಆಗಿ ಮಾಡಿ ನೀರು ಹರಿಯುತ್ತಾ ಮಾಡಿದ್ದಾರೆ, ಅದೇ ರೀತಿ ಇರುವಂಥ ಒಂದು ಸ್ಟ್ರಕ್ಚರ್ ಇದು. ಆದರೆ ನೋಡಿ ಅದೆಲ್ಲ ಮುಚ್ಚೋಗಿದೆ. ಅಲ್ಲಿ ನೋಡಿ ನೀರು ಅಲ್ಲಿ ಚಿಕ್ಕದಾಗಿ ಧುಮುಕ್ತಾ ಇದೆಯಲ್ಲ, ಅಲ್ಲಿ ನೀರು ಚಿಕ್ಕದಾಗಿ ಧುಮುಕ್ತಾ ಇದೆ ನೋಡಿ. ಸೊ ಅದೇ ಜಾಗದಲ್ಲಿ ಆ ಕ್ರಾಸ್ ಇರೋದು ನೋಡಿ, ಅದನ್ನು ಮೇಲ್ಗಡೆ ಹರಿತಾ ಇದೆ ನೀರು. ಬ್ಯೂಟಿಫುಲ್. ಇಲ್ಲಿ ಯಾರೋ ಒಬ್ರು ಇಲ್ಲಿ ವ್ಯೂ ಚೆನ್ನಾಗಿದೆ ನೋಡ್ಕೊಂಡು ಹೋಗಿ ಅಂದರು. ಬ್ಯೂಟಿಫುಲ್ ಅವ್ರು ಹೇಳಿದ್ದು ಅಷ್ಟು ನೋಡ್ಬೇಕು. ಯಪ್ಪ ದೊಡ್ಡ ಸಾಗರ ಇಲ್ಲಿ ನೋಡಿ. ಓ ಮೈ ಗಾಡ್. ಈ ಜಾಗ ಬಂದು ಕೊಳ್ಳೇಗಾಲಕ್ಕೆ ಹೋಗೋ ಶಿವನ ಸಮುದ್ರ ಮುಗಿಸ್ಕೊಂಡು ನಾನು ಬರುತ್ತಿಗೆ ಈ ಕಡೆ ಹೋಗೋ ದಾರಿನಲ್ಲಿ ಹ್ಯಾಂಡ್ ಪೋಸ್ಟ್ ಅಂತ ಸಿಗುತ್ತೆ. ಹ್ಯಾಂಡ್ ಪೋಸ್ಟು ಬಿಟ್ಟು ನೋಡಿ, ಇದೇ ಹ್ಯಾಂಡ್ ಪೋಸ್ಟ್ ಆ್ಯಕ್ಚುಲ್ ಆಗಿ. ನೋಡಿ ಅಲ್ಲಿ ನೀರು ಧುಮುಕ್ತಾ ಇದೆ, ಇದೇ ಹ್ಯಾಂಡ್ ಪೋಸ್ಟ್ ಆ್ಯಕ್ಚುಲ್ ಆಗಿ. ಇಲ್ಲಿಂದ ಚಾಮರಾಜನಗರ ಜಿಲ್ಲೆ ಆರಂಭ. ಮುಂದೆ ನೋಡಿ ಕಾವೇರಿ ಎಷ್ಟು ಜೋರಾಗಿ ಹರಿತಾ ಇದ್ದಾಳೆ. ಇಲ್ಲೊಂದು ಬ್ರಿಡ್ಜ್ ಇದೆ ನೋಡಿ, ಒಂದು ನನಗೆ ಗೊತ್ತಿರೋ 1 ಕಿಲೋಮೀಟ್ರು. ಅದ್ರ ಮೇಲೆ ನಡ್ಕೊಂಡು ಹೋಗೋಣ. ಒಳ್ಳೆ ಮಜಾ ಸಿಗುತ್ತೆ ಮಾತ್ರ. ಭಯಂಕರ ಭಯ ಆಗುತ್ತೆ, ಸ್ವಲ್ಪ ತಡ್ಕೋಬೇಕು. ಇದೆ ನೋಡಿ ಕಾವೇರಿ ಎಷ್ಟು ಜೋರಾಗಿ ಹರಿತಾ ಇದ್ದಾಳೆ. ನೋಡಿ ಕಾವೇರಿ ಎಷ್ಟು ಜೋರಾಗಿ ಹರಿತಾ ಇದ್ದಾಳೆ. ಚಾಮರಾಜನಗರ ಸ್ಟಾರ್ಟ್ ಆಗ್ತಾ ಇದ್ದಂಗೆ ಕಾವೇರಿ ಹರಿಯು ಜೋರು. ಬ್ಯೂಟಿಫುಲ್. ಇಷ್ಟು ಜೋರಾಗಿ ನಾನು ಯಾವುದೋ ನದಿ ಹರಿಯೋದು ನಾನು ನೋಡಿಲ್ಲ ನನ್ನ ಲೈಫಲ್ಲಿ. ಇದೆ ಫಸ್ಟ್ ಕಾವೇರಿ. ಸುಳಿಗಳ ಮೇಲೆ ಸುಳಿಗಳು ಹೋಗ್ತಾ ಇದೆ ನೀರೊಳಗಡೆ. ವಾವ್ ನೋಡಿ, ಕಣ್ಣು ಎಷ್ಟು ಹಾಯಿಸ್ತೀರ ಅಷ್ಟೂ ನೀರೇ.
ನೋಡಿ ವೆಲ್ಲಸ್ಲಿ ಆ ಜಾಗದಲ್ಲೇ ಇರೋದು. ವೆಲ್ಲಸ್ಲಿ ಬ್ರಿಡ್ಜ್ ಮೇಲೆ ಹರಿತಾ ಇದೆ ಇವತ್ತು ಕಾವೇರಿ. KRS ಡ್ಯಾಮ್ ತುಂಬಿರೋದ್ರಿಂದ ಡ್ಯಾಮ್ ಗೇಟ್ಸ್ ಓಪನ್ ಮಾಡಿದ್ದಾರೆ. ಫುಲ್ ಬೋರ್ಗರೆತಾ ಇದ್ದಾಳೆ ಇವತ್ತು. ವೆಲ್ಲಸ್ಲಿ ಬ್ರಿಡ್ಜ್ ಕೂಡ ಎಲ್ಲ ಮುಳುಗಡೆ ಆಗಿದೆ, ಏನು ಕಾಣ್ತಾ ಇಲ್ಲ. ಒಂದು ನದಿ ಎಷ್ಟು ರಭಸವಾಗಿ ಹರಿಯುತ್ತೆ ಅಂತ ನನ್ನ ಲೈಫಲ್ಲಿ ನಾನು ನೋಡಿರಲಿಲ್ಲ. ಯಾವುದೋ ಟಿ ವಿಗಳಲ್ಲಿ ಮಾತ್ರ ನೋಡ್ತಾ ಇದ್ದೆ, ಕೇದಾರ್ನಾಥ್ ಆ ಕಡೆ ಎಲ್ಲ ಫ್ಲಡ್ ಬಂದಾಗ. ಬಟ್ ಇವಾಗ ನನ್ನ ಮುಂದೆನೇ ನಾನು ನೋಡ್ತಾ ಇದ್ದೀನಿ. ಕ್ಯಾಮ್ರಾ ಡೈರೆಕ್ಷನ್ ಚೇಂಜ್ ಮಾಡ್ತೀನಿ, ನೀವು ಕೂಡ ನೋಡಿ. ನೀರು ಕೈಗೆ ಏನೇನು ಸಿಗುತ್ತೆ ಎಲ್ಲ ಕೊಚ್ಕೊಂಡು ಹೋಗ್ತಾ ಇದೆ. ಒಂದು ಮರದ ದಿಮ್ಮೆ ಹೋಯ್ತು. ಆ ಬ್ರಿಡ್ಜು ಸ್ಟಾರ್ಟ್ ಆಗೋ ಪಾಯಿಂಟಿಂದನೇ ಚಾಮರಾಜನಗರ ಜಿಲ್ಲೆ ಸ್ಟಾರ್ಟ್ ಆಗೋದು. ಚಾಮರಾಜನಗರ ಜಿಲ್ಲೆ ಸ್ಟಾರ್ಟ್ ಆಗೋದೇ ಕಾವೇರಿ ನದಿಯ ಹರಿವಿನಿಂದ. ಅದರ ಪಕ್ಕ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿರೋ ಒಂದು ಫುಲ್ಲು ಗ್ರೀನರಿ ಬೆಟ್ಟ. ನೋಡಿದ್ರೆ ತುಂಬ ಖುಷಿ ಆಗ್ತಾಯಿದೆ, ಅಷ್ಟು ನೀಟಾಗಿ ಹಸ್ರಾಗಿ ಕಾಣ್ತಾ ಇದೆ. ಅದರ ಎದುರುಗಡೆ ಈ ವರ್ಷದ ಅತ್ಯುತ್ತಮ ಒಂದು ಮಳೆ ಆಗಿರೋದ್ರಿಂದ, ಅಂದರೆ ನಮ್ಮ ಲೋಕಲ್ ಜಾಗದಲ್ಲೆಲ್ಲ ಮಳೆ ಆಗೇ ಇಲ್ಲ. ಇದೆಲ್ಲ ದಕ್ಷಿಣ ಕನ್ನಡ ಪಶ್ಚಿಮ ಘಟ್ಟದ ಬೆಟ್ಟಗಳ ಮೇಲೆ ಮಳೆ ಆಗಿರೋದ್ರಿಂದ ಕಾವೇರಿ ಡ್ಯಾಮ್ ತುಂಬಿದೆ. ಅದರಿಂದ ಗೇಟ್ಸ್ ಎಲ್ಲ ಓಪನ್ ಮಾಡಿದ್ದಾರೆ. ಕಾವೇರಿ ಬೋರ್ಗರೆದು ಹರಿತಾ ಇದ್ದಾಳೆ. ಬ್ಯೂಟಿಫುಲ್ ನೋಡಿ, ಎಷ್ಟು ವಿಶಾಲವಾಗಿ, ಎಷ್ಟು ದೊಡ್ಡ ಜಾಗ ನೋಡೋಕ್ಕೆ ಎರಡು ಕಣ್ಣು ಸಾಲದು. ಆದರೆ ನೋಡೋಕ್ಕೆ ತುಂಬ ಭಯ ಆಗ್ತಾಯಿದೆ. ಇಲ್ಲಿ ಈ ಜಾಗದಲ್ಲಿ ತುದಿಲಿ ನಿಂತ್ಕೊಂಡು ನೋಡಿ, ನಾನು ಇಲ್ಲೇ ನಿಂತಿದ್ದೀನಿ, ಇಲ್ಲೇ ಹರಿತಾ ಇದೆ. ಜಸ್ಟ್ ಒಂದಡಿ ಗ್ಯಾಪಲ್ಲಿ ನಾನು ನಿಂತ್ಕೊಂಡಿದ್ದೀನಿ. ಆಸಮ್.
ಎದುರುಗಡೆ ಯಾವುದೋ ಸೂಪರ್ ಆಗಿರೋ ಒಂದು ಬೆಟ್ಟ ಇದೆ, ಫುಲ್ ಗ್ರೀನರೀಸ್, ಒಳ್ಳೆ ಕಾಡಿರುತ್ತೆ ಆ ಬೆಟ್ಟದ ಮೇಲೆ. ರಸ್ತೆ ಕೂಡ ಕಾಣ್ತಾ ಇದೆ ನನಗೆ. ನೋಡೋಣ ಮುಂದೊಂದು ದಿನ ಯಾವಾಗಾದರೂ ಈ ಬೆಟ್ಟ ಹತ್ತೋ ಅನುಭವ ಆಗುತ್ತಾ ಅಂತ. ನೋಡಿ ಅದ್ರ ಪಕ್ಕನೇ ಕಾವೇರಿ ಹರಿತಾ ಇದ್ದಾಳೆ. ನೋಡಿ ಇಲ್ಲಿಂದ ನೀಟಾಗಿ ಹ್ಯಾಂಡ್ ಪೋಸ್ಟ್ ಕಾಣ್ತಾ ಇದೆ. ಇಲ್ಲಿ ಆ್ಯಕ್ಚುಲಿ ಆ ಸರ್ಕಲ್ದು ನಡ್ಕೊಂಡೋಗೋ ದಾರಿ ಇದೆ. ನೀರಿನ ರಭಸದಿಂದ ಅವ್ನು ನಡ್ಕೊಂಡೋಗೋ ದಾರಿ ಎಲ್ಲ ಮುಚ್ಚೋಗಿದೆ. ನೋಡಿ ಹ್ಯಾಂಡ್ ಪೋಸ್ಟ್ ನನ್ನ ಮುಂದೆ ಕಾಣ್ತಾ ಇರೋದು ಹ್ಯಾಂಡ್ ಪೋಸ್ಟು. ಅಲ್ಲಿ ಎದುರುಗಡೆ ಒಂದು ಲಾರಿ ನಿಂತಿದೆ ನೋಡಿ, ಆವಾಗಲೇ ಆ ಕಡೆಯಿಂದ ವಿಡಿಯೋ ಮಾಡಿದ್ದು. ಹಾಗೆಯೇ ಲೆಫ್ಟ್ ರೀತಿಲಿ ಯೂ ಟರ್ನ್ ತೊಗೊಂಡ್ರೆ ಈ ಕಡೆಗೆ ಬರ್ತೀವಿ.